ನಮಸ್ಕಾರ ವೀಕ್ಷಕರೇ, ಶ್ರೀಗಂಧ ವಾಹಿನಿಯ ಇಷ್ಟಾರ್ಥ ಸಿದ್ಧಿರಸ್ತು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಕ್ಷತ್ರಗಳ ಸರಣಿಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಪರಾಶರ ಆಸ್ಟ್ರಾಲಜಿಕಲ್ ಹಬ್ ಹಾಗೂ ಪರಾಶರ ಜ್ಯೋತಿಷ್ಯ ಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ ನಿರಂಜನ್ ಭಾರದ್ವಾಜ್ ಗುರುಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರಮ್ಮ. ಶ್ರೀಗಂಧ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು. ಗುರುಗಳೇ, ನಕ್ಷತ್ರಗಳ ಸರಣಿಯ ಈ ವಿಶೇಷ ಕಾರ್ಯಕ್ರಮದಲ್ಲಿ ಯಾವ ನಕ್ಷತ್ರದ ಬಗ್ಗೆ ನಮ್ಮ ವೀಕ್ಷಕರಿಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀರಾ? ಇವತ್ತು ಕೃತ್ತಿಕಾ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡ್ತೀನಿ. ಆತ್ಮೀಯ ವೀಕ್ಷಕರೇ, ಇವತ್ತು ಕೃತ್ತಿಕಾ ನಕ್ಷತ್ರದ ವಿಚಾರದಲ್ಲಿ ಈ ನಕ್ಷತ್ರದಲ್ಲಿ ಹುಟ್ಟಿದವರ ಗುಣವಿಶೇಷತೆಗಳ ಬಗ್ಗೆ, ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕೃತ್ತಿಕಾ ನಕ್ಷತ್ರದವರ ಒಂದು ಶಕ್ತಿ ಸಾಮರ್ಥ್ಯಗಳ ಬಗ್ಗೆ, ಹಾಗೆ ಈ ನಕ್ಷತ್ರದವರ ಒಂದು ವೀಕ್ನೆಸ್ ಪಾಯಿಂಟು, ಸ್ಟ್ರೆಂತ್ ಪಾಯಿಂಟು, ಒಟ್ಟಾರೆ ಇಷ್ಟೆಲ್ಲ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ಕೃತ್ತಿಕಾ ನಕ್ಷತ್ರ ಕಾಲಚಕ್ರದ ಮೇಷರಾಶಿಯಲ್ಲಿ ಉಗಮಗೊಂಡು ವೃಷಭರಾಶಿವರೆಗೂ ಅದರ ವಿಸ್ತೀರ್ಣತೆಯನ್ನು ಹೊಂದಿರತಕ್ಕಂತಹ ಒಂದು ತ್ರಿಪಾದಿ ನಕ್ಷತ್ರ ಅಂತ ಕರೆಯಲಾಗುತ್ತೆ. ನೋಡಿ, ಈ ಕೃತ್ತಿಕಾ ನಕ್ಷತ್ರ ಮುಖ್ಯವಾಗಿ ಮೇಷರಾಶಿಯಲ್ಲಿ ಅದರ ಪ್ರಥಮ ಪಾದವನ್ನು ಏನು ಹೊಂದಿರತಕ್ಕಂಥದ್ದು, ಹಾಗೆ ಇನ್ನುಳಿದಂತಹ 3 ಪಾದಗಳು ಈ ವೃಷಭ ರಾಶಿಯಲ್ಲಿ ಹಂಚಿಕೆಯಾಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ತ್ರಿಪಾದಿ ನಕ್ಷತ್ರ ಅಂತ ಕರೆಯಲಾಗುತ್ತೆ. ಈ ಕೃತ್ತಿಕಾ ನಕ್ಷತ್ರ ಸಾಮಾನ್ಯವಾಗಿ ಅಗ್ನಿ ತತ್ವದ ಒಂದು ಗುಣವಿಶೇಷತೆಯನ್ನು ಹೊಂದಿರತಕ್ಕಂಥ ನಕ್ಷತ್ರ. ಅಗ್ನಿ ತತ್ವ ಇದರ ಸಂಕೇತ. ನೋಡಿ, ಅಗ್ನಿ ತತ್ವದ ಸಾಂಕೇತಿಕವಾದಂತಹ ವಿಚಾರ ಅಂತ ಬಂದಾಗ ಪ್ಯೂರಿಟಿ, ಅಂದರೆ ಈ ಕಲ್ಮಶಗಳನ್ನೆಲ್ಲ ತೊಳೆದು ಹಾಕ್ತಕ್ಕಂತಹ ಒಂದು ಶಕ್ತಿ ಸಾಮರ್ಥ್ಯ, ಅದು ಈ ಅಗ್ನಿಯ ವಿಶೇಷತೆ. ಅದಕ್ಕೆ ಅಗ್ನಿಗೆ ಏನು 7 ವಿಧವಾದ ನಾಲಿಗೆಗಳು ಅಂತ ಹೇಳ್ತಕ್ಕಂಥದ್ದು. ಹಾಗಾಗಿ ಭಗವಂತ ಅಗ್ನಿನಲ್ಲಿ ಅಂಥ ವಿಶೇಷವಾದ ಶಕ್ತಿಯನ್ನು ಇಟ್ಟಿದ್ದಾನೆ. ಅದಕ್ಕೆ ನೋಡಿ, ಈ ನಕ್ಷತ್ರದವರಿಗೆ ಅಗ್ನಿ ಸಾಂಕೇತಿಕವಾದಂತಹ ಒಬ್ಬ ದೇವತೆಯಾಗಿದ್ದಾನೆ. ಅಷ್ಟದಿಕ್ಪಾಲಕರಲ್ಲೇ ಪ್ರಮುಖ ಈ ಅಗ್ನಿ. ಇಂಥ ಅಗ್ನಿ ಕೃತ್ತಿಕಾ ನಕ್ಷತ್ರದ ಅಧಿದೇವತೆ. ಜೊತೆಗೆ ಸೂರ್ಯನಾರಾಯಣ ಸ್ವಾಮಿಯ ಒಂದು ಈ ಪ್ರತ್ಯಧಿಪತ್ಯವೂ ಸಹ ಇರತಕ್ಕಂಥದ್ದು. ಅಂದರೆ ದಿ ಸೆಕೆಂಡ್ರಿ ಲೆವೆಲ್ ಡೈಟಿ ಅಂತ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕರಿತೀವಿ. ಅಗ್ನಿದೇವ ಜಗತ್ತಿನಲ್ಲಿ ಏನು ಸೂರ್ಯನಾರಾಯಣ ಸ್ವಾಮಿಗೆ ಪ್ರಬಲವಾದಂತಹ ಒಂದು ಆ ಪವರನ್ನು ಕರುಣಿಸಿದ್ದೇನೆ. ಆ ಸೂರ್ಯದೇವನ ಆ ಪ್ರಬಲ ಶಕ್ತಿ ಏನಿರ್ತಕ್ಕಂಥದ್ದಿದೆ, ಆ ಪ್ರಬಲ ಶಕ್ತಿಗೆ ಒಂದು ಸಂಕೇತವೇ ಈ ಅಗ್ನಿದೇವನ ಅಗ್ನಿಶಕ್ತಿ. ಸೂರ್ಯ ಜಗತ್ತಿನ ಏನು ಚರಾಚರ ವಸ್ತುಗಳಿಗೂ ಸಹ ಭಾಳ ಬೇಕಾದಂತಹ ಒಬ್ಬ ಗ್ರಹ. ಹಾಗಾಗಿ ಆ ಸೂರ್ಯದೇವನ ಒಂದು ಪ್ರಭಾವ, ಪರಿಣಾಮಗಳಿಂದ ಉಂಟಾಗ್ತಕ್ಕಂತಹ ಫಲಗಳೇನಿದೆ, ಅದು ಪ್ರತಿಯೊಂದು ಜೀವರಾಶಿಗೂ ಅತ್ಯಗತ್ಯ. ಹಾಗೆ ಅಜೀವಕ್ಕೂ, ಅಂದರೆ ಅಜೀವರಾಶಿಗೂ ಸಹ ಅದು ಅಗತ್ಯವೇ. ನೋಡಿ, ಈ ತ್ರಿಗುಣಗಳಲ್ಲೇ ಸತ್ವಗುಣ ಉತ್ತಮವಾದ ಗುಣ. ಆ ಸಾತ್ವಿಕತೆಯ ಹಿನ್ನೆಲೆಯಲ್ಲಿ ಈ ನಕ್ಷತ್ರ ಕೆಲಸ ಮಾಡುತ್ತೆ. ಕೃತ್ತಿಕಾ ನಕ್ಷತ್ರದವರೂ ಸಹ ಈ ಸಾತ್ವಿಕತೆಗೆ ಒತ್ತು ಕೊಟ್ಕೊಂಡು ಬದುಕಬೇಕಾಗತ್ತೆ. ಸತ್ವಗುಣ ಅನ್ನುವಂಥದ್ದು ಏನಪ್ಪ ಅಂತಂದರೆ, ಆ ಎಲ್ಲ ವಿಧವಾದ ಸಂಪನ್ನತೆಗಳನ್ನು ಕರುಣಿಸ್ತಕ್ಕಂತಹ ಏಕಮಾತ್ರ ಗುಣ ಅಂತಂದರೆ ಅದು ತಪ್ಪಾಗಲಾರ್ದು.
ಏನು ಸಂಪನ್ನತೆಗಳೆಂದರೆ ಮನುಷ್ಯನಿಗೆ ಚತುರ್ವಿಧ ಫಲಪುರುಷಾರ್ಥಗಳ ನಂಟಸ್ತಿಕೆ ಇದೆ. ಆ ಚತುರ್ವಿಧ ಫಲಪುರುಷಾರ್ಥಗಳ ನಂಟಸ್ತಿಕೆಯನ್ನು ಭಾಳ ಒಂದು ಮುಖ್ಯವಾಗಿ ಬೇಸ್ ಲೆವೆಲಲ್ಲಿ, ಅಂದರೆ ಪ್ರಥಮ ಘಟ್ಟದಲ್ಲಿ ಒಂದು ಆ ಮನುಷ್ಯನಿಗೆ ಈ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಈ ಚತುರ್ವಿಧ ಫಲಪುರುಷಾರ್ಥಗಳನ್ನು ಈ ರೂಟ್ ಲೆವೆಲ್ ಅಥವಾ ಬೇಸ್ ಲೆವೆಲಲ್ಲಿ ಎಣೆದು ಕೊಡ್ತಕ್ಕಂತಹ ಶಕ್ತಿ ಇರತಕ್ಕಂಥದ್ದು ಸತ್ವಗುಣಕ್ಕೆ ಮಾತ್ರ. ಅದಕ್ಕೆ ತ್ರಿಗುಣಗಳಲ್ಲೇ ಸತ್ವಗುಣಕ್ಕೆ ಮೇಲ್ಗೈ. ಈ ಮೇಲ್ಗೈ ಸಾಧನೆಯನ್ನು ಮಾಡಿರ್ತಕ್ಕಂತಹ ಈ ಗುಣ ಈ ಕೃತ್ತಿಕಾ ನಕ್ಷತ್ರದವರಿಗೆ ಖಂಡಿತವಾಗ್ಲೂ ದಿಸ್ ಶುಡ್ ಬಿ ಎ ಅಡಾಪ್ಟಬಲ್ ನೇಚರ್ ಅಂತ ಹೇಳ್ಬೋದು. ಹಾಗಾಗಿ ಅಡಾಪ್ಟ್ ಮಾಡ್ಕೋಬೇಕು ಈ ಕೃತ್ತಿಕಾ ನಕ್ಷತ್ರದವರು. ಸರ್ವೇ ಸಾಮಾನ್ಯವಾಗಿ ಈ ಮೇಷರಾಶಿನಲ್ಲಿ ಏನು ಈ ನಕ್ಷತ್ರದ ಪ್ರಥಮ ಪಾದ ಬೀಳುತ್ತೆ ಅವರಂತೂ ಮೋಸ್ಟ್ ಆಫ್ ದಿ ಪೀಪಲ್ ಈ ಒಂದು ವಿಷಯದಲ್ಲೇ ಅವ್ರು ಎಡವತಕ್ಕಂಥದ್ದು ಏನು ನೋಡಿ, ರಜೋಗುಣ ಅದರ ಛಾಯೆ ಕೃತ್ತಿಕಾ ನಕ್ಷತ್ರಕ್ಕೆ ಭಾಳ ಪರಿಣಾಮ ಕೊಡುತ್ತೆ. ರಜೋಗುಣದ ವಿಷಯ ಏನು? ಬರೀ ಲೌಕಿಕ ಸುಖ, ಲೌಕಿಕ ಭೋಗ, ಒಂದು ರೀತಿ ಆ ಪ್ರಾಪಂಚಿಕವಾದ ಸುಖಗಳಿಗೆ ಮಾತ್ರ ಈ ಮನುಷ್ಯ ಹೆಚ್ಚು ಆತುರಿತಾನೆ. ಹಾಗಾಗಿ ಕೃತ್ತಿಕಾ ನಕ್ಷತ್ರದವರು ಸಹ ಸಾತ್ವಿಕತೆಯ ಹಿನ್ನೆಲೆ ಎಷ್ಟೇ ಒಂದು ರೀತಿಯಲ್ಲಿ ಗೊತ್ತಿದ್ರೂ ಪ್ರಾಪಂಚಿಕವಾದ ಭೋಗಭಾಗ್ಯಗಳಿಗೆ, ಆ ಪ್ರಾಪಂಚಿಕವಾದಂತಹ ಒಂದು ಬೆನಿಫಿಟ್ಸ್ಗಳಿಗೆ ಮೊರೆ ಹೋಗ್ಬಿಟ್ಟು ಸಾತ್ವಿಕತೆಗೆ ಅವರು ಹೆಚ್ಚು ಒತ್ತು ಕೊಟ್ಟಿರೋದಿಲ್ಲ. ಇದರಿಂದಾಗಿ ಅವ್ರ ಜೀವನದಲ್ಲಿ ನೆಮ್ಮದಿ ಇರೋದಿಲ್ಲ. ಒಂದಲ್ಲ ಒಂದು ವಿಧದಲ್ಲಿ ಈ ಪಾಪಕರ್ಮಗಳನ್ನ ತಿಳಿದು ಸಹ ಮಾಡ್ತಕ್ಕಂತಹ ಒಂದು ವಿಧಾನ, ಇದೆಲ್ಲ ಮನುಷ್ಯನಿಗೆ ಏನಾಗ್ತದೆ ಅಂತಂದರೆ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಗಾಕ್ಸ್ತದೆ. ಆ ಇಕ್ಕಟ್ಟಿನ ಪರಿಸ್ಥಿತಿಯಿಂದ ಈಚೆಗೆ ಬರಬೇಕಾದ್ರೆ ಆ ಮನುಷ್ಯನಿಗೆ ಮನಸ್ಸು ನಿರ್ಮಲವಾಗಬೇಕು. ಆ ಮಾನಸಿಕವಾದಂತಹ ಒಂದು ನೈರ್ಮಲ್ಯಕ್ಕಾಗಿ ಈ ಕೃತ್ತಿಕಾ ನಕ್ಷತ್ರ ಆ ವ್ಯಕ್ತಿಗೆ ಅಲ್ಲಿಂದ ಆಚೆಗೆ ಅದರ ಗುಣವಿಶೇಷತೆಯನ್ನು ತೋರಿಸ್ತಕ್ಕಂಥದ್ದು. ಅದಕ್ಕೆ ಈ ಕೃತ್ತಿಕಾ ನಕ್ಷತ್ರದವರು ಒಂದು ತಿಳ್ಕೋಬೇಕು, ಸ್ವಭಾವಗತವಾಗಿ ಭಾಳ ಉತ್ತಮವಾದಂತಹ ಸ್ವಭಾವಗಳನ್ನ ಮೈಗೂಡಿಸ್ಕೊಂಡಿರ್ತೀರಿ. ಒಂದು ರೀತಿ ಈ ಕೆಟ್ಟದ್ದು ಅಂತಂದರೆ ಸಿಡಿದೇಳ್ತೀರಿ, ಎಲ್ಲ ಓಕೆ. ಕೆಲವೊಂದು ಸತಿ ಸಾಂದರ್ಭಿಕವಾಗಿ ಕಾಂಪ್ರಮೈಸ್ ಆಗಿಬಿಡ್ತೀರಿ. ಕೆಟ್ಟ ಸಂದರ್ಭಕ್ಕೂ ಒಗ್ಗೂಡ್ಕೊಂಡು ಹೋಗೋ ಥರ ಕಾಂಪ್ರಮೈಸ್ ಆಗಿಬಿಡ್ತೀರಿ. ಇದು ಕೆಲವೊಂದು ಸಂದರ್ಭ ನಿಮ್ಮ ಜೀವನದಲ್ಲಿ ನಡೀತಕ್ಕಂಥದ್ದು. ಈಗ ಆರಂಭದಲ್ಲಿ ಉದಾಹರಣೆಗೆ ಹೇಳ್ತೀನಿ ನಿಮಗೆ. ಒಬ್ಬ ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥ ಒಬ್ಬ ನೌಕರ ಅಂತಲೇ ತಿಳ್ಕೊಳ್ಳೋಣ. ಪಾಪ ಭಾಳ ಒಂದು ಕ್ಲೀನ್ ಹ್ಯಾಂಡಾಗಿ ನಾನು ಒಂದು ರೀತಿ ಕೆಲಸ ಮಾಡ್ಕೊಂಡು ಹೋಗ್ಬೇಕಪ್ಪ ಅಂತ ಅಂದ್ಕೊಂಡಿರ್ತಾನೆ. ಯಾವುದೋ ಕಾರಣಾಂತರಗಳಿಂದ ಒಂದು ರೀತಿ ಒಂದು ಇಂಟರ್ಫಿಯರೆನ್ಸಸ್ಸು ಅಥವಾ ಯಾವುದೋ ಒಂದು ರೀತಿ ಯಾರನ್ನೋ ನೋಡಿ ಅವನು ಸಹ ಒಂದು ರೀತಿಯಲ್ಲಿ ಬರ್ತಕ್ಕಂತಹ ದುಡ್ಡನ್ನು ತೆಗೆದುಕೊಳ್ಳೋ ಥರ ಮನಸ್ಸು ಮಾಡ್ತಾನೆ. ಏನೋ ಒಂದು ವಿಧವಾಗಿ ಆ ಸರ್ಕಮ್ಸ್ಟೆನ್ಷಿಯಲ್ ಇಂಟರ್ಫಿಯರೆನ್ಸಸ್ ಅಂತ ಹೇಳ್ಬೋದು. ಅಥವಾ ಇನ್ನೊಬ್ಬರು ನೋಡಿ ಅವನು ಕಲಿಯೋದು ಎಂದರೆ ಸಾಂದರ್ಭಿಕವಾಗಿ ಮಾರ್ಪಾಡಾಗ್ತಕ್ಕಂಥದ್ದು ಅಂತ. ಅವಾಗೇನಾಗುತ್ತೆ, ನಿಮ್ಮ ಮೂಲಭೂತವಾದಂಥ ವಿಚಾರಗಳನ್ನ, ಆದರ್ಶಪ್ರಾಯವಾದ ತತ್ವಗಳನ್ನ ಗಾಳಿಗೆ ತೂರೋ ಥರ ಆಗುತ್ತೆ. ಸೊ ಈ ರೀತಿ ಮಾಡ್ಕೊಂಡು ಏನು ಮಾಡ್ಕೊಂಡ್ಬಿಡ್ತೀರಿ, ಒಂದು ನಿಮ್ಮದೇ ಆದಂತಹ ಪಾಲಿಸೀಸ್ನ ನೀವು ಗಾಳಿಗೆ ತೂರಿ ಬದುಕೋ ಥರ ಆಗುತ್ತೆ. ಅದಕ್ಕೆ ಪಾಲಿಸೀಸ್ ಭಾಳ ಇಂಪಾರ್ಟೆಂಟ್ ಕೃತ್ತಿಕಾ ನಕ್ಷತ್ರದವ್ರಿಗೆ. ಇನ್ನೊಬ್ರನ್ನ ಯಾರನ್ನೋ ನೋಡಿ ಇನ್ಫ್ಲೂಯೆನ್ಸ್ ಆಗುವಂಥದ್ದಲ್ಲ. ಅವ್ರು ಮಾಡ್ತಾಯಿದ್ದಾರೆ, ನಾನು ಮಾಡಿದ್ರೆ ಏನು ತಪ್ಪು, ಅವ್ನು ಚೆನ್ನಾಗೇ ಇದ್ದಾನೆ, ನಾನು ಮಾಡೋಣ, ನಾನು ಅವನ ಥರನೇ ಆಗ್ಬಿಡ್ಬೋದು ಅಂಥೇಳಿ ಆ ಇನ್ಫ್ಲೂಯೆನ್ಷಿಯಲ್ ಮ್ಯಾಟರ್ಸ್ಗೆ ಒಳಗಾಗ್ತಕ್ಕಂಥದ್ದು ಇದೆಯಲ್ಲ, ಇನ್ನೊಬ್ಬನ ನೋಡಿ ನೀವು ಮಾಡ್ತಕ್ಕಂಥದ್ದು, ಅಲ್ಲೇ ನಿಮಗೆ ಎಡವಟ್ಟಾಗ್ತಕ್ಕಂಥ ಒಂದು ವಿಚಾರ. ಎಲ್ಲೋ ಒಂದು ಕಡೆ ಒಂದು ಎಕ್ಸ್ಟೆನ್ಷನ್ನಲ್ಲಿ ಸ್ಟ್ರಕ್ ಆಗ್ತೀರಿ. ಅಲ್ಲಿಂದ ಆಚೆಗೆ ಮತ್ತೆ ಪುನಃ ನಿಮ್ಮ ಬೇಸಿಕ್ ಇಂಟೆಲಿಜೆನ್ಸ್ ಏನಿತ್ತಲ್ಲ, ಆ ಬುದ್ಧಿ, ಮೂಲ ಬುದ್ಧಿ ಅದು ವರ್ಕೌಟ್ ಆಗುತ್ತೆ. ಅಲ್ಲಿಂದ ಆಚೆಗೆ ತಿರ್ಗಾ ಕಡಕ್ಕಾಗಿ ಜೀವನ ಸಾಗಿಸ್ಲಿಕ್ಕೆ ಮುಂದಾಗ್ತೀರಿ. ಅದಕ್ಕೆ ಕೃತ್ತಿಕಾ ನಕ್ಷತ್ರದವ್ರಿಗೆ ಪ್ರಾಪಂಚಿಕ ಸುಖಕ್ಕೆ ಮೊರೆ ಹೋಗಿ ಅಥವಾ ಅದಕ್ಕೆ ಆಸೆ ಪಟ್ಟು ನಿಮ್ಮ ಟ್ರ್ಯಾಕನ್ನು ನೀವು ಬದಲಾವಣೆ ಮಾಡಿಕೊಂಡು ಪಾಲಿಸೀಸ್ನ ಚೇಂಜ್ ಮಾಡಿಕೊಂಡು ನಿಮ್ಮ ಜೀವನವನ್ನು ಮಾಡಲಿಕ್ಕೆ ಮುಂದಾಗ್ತೀರಿ. ಸ್ವಲ್ಪ ಕಾಲಕ್ರಮೇಣ ಬೇಗ ಮೇಲಕ್ಕೆ ಬಂದ್ಬೋಣ ಅಂಥೇಳಿ.
ಇದರಿಂದಾಗಿ ಎಡವಟ್ಟುಗಳಾಗ್ತಾ ಹೋಗುತ್ತೆ. ಅದಕ್ಕೆ ಕೃತ್ತಿಕಾ ನಕ್ಷತ್ರದವರು ಅವರ ಬರ್ತ್ ಚಾರ್ಟಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ನಿಮಗೇನಾದರೂ ಕುಜದೋಷ ಇದ್ದರೆ ಅಂದರೆ ನಿಮ್ಮ ಜನ್ಮಜಾತಕದಲ್ಲಿ ಕುಜಗ್ರಹದ ಪರಿಸ್ಥಿತಿ ಅಂದರೆ ದಿ ಪೊಸಿಷನ್ ಆಫ್ ದಿ ಮಾರ್ಸ್ ಏನಾದರೂ ಲಗ್ನದಿಂದ 8ನೇ ಮನೆ ಅಥವಾ ಲಗ್ನದಿಂದ 12ನೇ ಮನೆಯಲ್ಲಿ ಕುಜನ ಸ್ಥಿತಿ ಇದ್ದಾಗ ನೀವು ಹುಟ್ಟಿದರೆ ಕೃತ್ತಿಕಾ ನಕ್ಷತ್ರದಲ್ಲಿ 100% ನೀವು ನಿಮ್ಮ ಒಂದು ಜೀವನದಲ್ಲಿ ಒಂದಲ್ಲ ಒಂದು ರೀತಿ ಗುಣಗಳ ಮಾರ್ಪಾಡನ್ನು ಮಾಡ್ಕೊಳ್ತೀರಿ. ಆ ಗುಣಗಳ ಮಾರ್ಪಾಡನ್ನು ಮಾಡಿಕೊಂಡು ಒಂದು ರೀತಿ ನಿಮ್ಮ ಟ್ರ್ಯಾಕನ್ನು ಏನು ಬದಲಾವಣೆ ಮಾಡಿಕೊಂಡು ಹೋಗ್ತೀರಿ. ಅಲ್ಲಿಂದ ಆಚೆಗೆ ನಿಮ್ಮ ಜೀವನ ಸೂತ್ರವಿಲ್ಲದ ಗಾಳಿ ಪುಟದಾಗೆ ಬೇರೆ ಬೇರೆ ಥರ ಲಾಗ ಹೊಡ್ಕೊಂಡು ಹೋಗ್ತಾ ಇರ್ತದೆ. ನಿಮಗದು ಅನುಭವಕ್ಕೂ ಬರುತ್ತೆ. ಏನಪ್ಪ ನಾನು ಯಾರು ಮಾಡದೇ ಇರೋ ತಪ್ಪು ನಾನು ಮಾಡಿಬಿಟ್ನ, ಅವನು ಯಾರಿಗೂ ಆ ಥರ ಅವನು ಈಸಿಯಾಗಿ ಬದುಕೊಂಡು ಹೋಗ್ತಾ ಇದ್ದಾನೆ, ನನಗೇ ಬಂತಲ್ಲಪ್ಪ ಸಂಕಷ್ಟ ಅನ್ನೋ ಥರ ಆಗಿಬಿಡುತ್ತೆ. ಅದಕ್ಕೆ ಕೃತ್ತಿಕಾ ನಕ್ಷತ್ರದವರು ಡೋಂಟ್ ಟ್ರಾನ್ಸ್ಫಾರ್ಮ್ ಯುವರ್ ಪಾಲಿಸೀಸ್. ನೀವು ನಿಮ್ಮ ಪಾಲಿಸೀಸ್ನ ಮಾರ್ಪಾಡು ಮಾಡ್ಕೊಂಡು ಬದುಕಕ್ಕೆ ಹೋಗ್ಬೇಡಿ ಯಾರನ್ನೋ ನೋಡಿಕೊಂಡು. ಅವಾಗ ಏನಾಗ್ತದೆ, ಒಂದು ಎಕ್ಸ್ಟೆನ್ಷನ್ನಲ್ಲಿ ಸರಿಯಾಗಿ ಹೊಡ್ತಾ ಬೀಳುತ್ತೆ. ಅದರಲ್ಲೂ ಈ ಕುಜದೋಷ ಇದ್ದಂತಹ ವ್ಯಕ್ತಿಗಳು ಕೃತ್ತಿಕಾ ನಕ್ಷತ್ರದಲ್ಲಿ ಏನು ಹುಟ್ಟಿರ್ತೀರಿ ಅವ್ರಿಗಂತೂ ವಿವಿಧ ರೀತಿಯಲ್ಲಿ ಅವ್ರಿಗೆ ಈ ನೆಗೆಟಿವ್ ಟರ್ನಿಂಗ್ಸ್ಗಳು ಭಾಳ ಸಿಗುತ್ತೆ. ಅದರಿಂದಾಗಿ ಜೀವನ ತತ್ತರಿಸಿ ಹೋಗ್ತಕ್ಕಂಥದ್ದಾಗುತ್ತೆ. ಯಾಕೆ ಈ ಪಾಯಿಂಟ್ ನಾನು ನಿಮಗೆ ಪ್ರತ್ಯೇಕವಾಗಿ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಅಷ್ಟಮದಲ್ಲಿ ಕುಜ ಇರತಕ್ಕಂತಹ ವ್ಯಕ್ತಿಗಳು ಅಂದರೆ ಬರ್ತ್ ಚಾರ್ಟ್ನಲ್ಲಿ ಲಗ್ನದಿಂದ 8ರಲ್ಲಿ ಕುಜ ಅಥವಾ 12ರಲ್ಲಿ ಕುಜ ಇರತಕ್ಕಂತಹ ಈ ಕೃತ್ತಿಕಾ ನಕ್ಷತ್ರದಲ್ಲಿ ಹುಟ್ಟಿರುವಂಥ ವ್ಯಕ್ತಿಗಳು 100% ನೀವು ಕಾಲಕ್ಕೆ ತಕ್ಕಂಗೆ ನಿಮ್ಮ ಗುಣಗಳನ್ನ ಚೇಂಜ್ ಮಾಡ್ಕೋತಾ ಇರ್ತೀರಿ. ನಿಮ್ಮ ಗುಣ ಏನಪ್ಪ ಅಂತಂದರೆ ಕೆಟ್ಟದ್ರ ವಿರುದ್ಧ ಹೋರಾಟ ಮಾಡಬೇಕು. ಸಾಧ್ಯವಾದರೆ ಆ ಕೆಟ್ಟದ್ದನ್ನು ನಿಮ್ಮ ಜೀವನದಲ್ಲೇ ಯಾವುದೇ ಕಾರಣಕ್ಕೂ ಕೆಟ್ಟ ದಾರಿಯನ್ನು, ಕೆಟ್ಟ ಆಲೋಚನೆಗಳನ್ನ, ಕೆಟ್ಟ ರೀತಿ ನೀತಿಗಳಿಗೆ ಅಡಾಪ್ಟ್ ಮಾಡಿಕೊಂಡು ಜೀವನ ಸಾಗಿಸುವಂಥದ್ದನ್ನೆಲ್ಲ ನೀವು ಬದಿಗೊತ್ತಿ ಸರ್ವೇ ಸಾಮಾನ್ಯವಾಗಿ ಸಹಜವಾಗಿ ನೀವು ಹೇಗೆ ಒಂದು ಉತ್ತಮವಾದಂತಹ ಒಂದು ರೀತಿ ನೀತಿಗಳಿಗೆ ಒತ್ತು ಕೊಟ್ಟು ಬದುಕ್ತೀರಿ ಆ ರೀತಿ ಬದುಕೊಂಡು ಹೋದರೆ ನಿಮ್ಮ ಜೀವನ ಸುಗಮವಾಗಿ ಸಾಗುತ್ತೆ. ಇಲ್ಲ ಅಂತಂದರೆ ಎಸ್ಪೆಷಲಿ ನಿಮ್ಮ ಬದುಕಿನಲ್ಲಿ ನಿಮ್ಮ ಒಂದು ಏನು ರಾಶಿಯಿಂದ ಈ ಪಂಚಮ ಸ್ಥಾನದಲ್ಲಿ ಅಥವಾ ಅಷ್ಟಮ ಸ್ಥಾನದಲ್ಲಿ ಶನೇಶ್ಚರ ಬಂದಾಗ, ಅಂದರೆ ಎಸ್ಪೆಷಲಿ ಸಿಂಹರಾಶಿಯಲ್ಲಿ ಶನಿ ಪ್ರವೇಶ ಆದಾಗ ಮೇಷರಾಶಿ ಕೃತ್ತಿಕಾ ನಕ್ಷತ್ರದವರಿಗೆ, ಹಾಗೆ ವೃಶ್ಚಿಕದಲ್ಲಿ ಶನಿ ಪ್ರವೇಶ ಆದಂಥ ಸಂದರ್ಭ, ಅಥವಾ ವೃಷಭರಾಶಿ ಕೃತ್ತಿಕಾ ನಕ್ಷತ್ರದವರಾದರೆ ಕನ್ಯಾದಲ್ಲಿ ಶನಿಯ ಒಂದು ಸಂಚಾರ, ಹಾಗೆ ಈ ಧನುರ್ ರಾಶಿಯಲ್ಲಿ ಶನಿಯ ಒಂದು ಸಂಚಾರ ಆಗ್ತಕ್ಕಂತಹ ಒಂದು ಕಾಲಘಟ್ಟದಲ್ಲಿ ಭಗವಂತ ನಿಮಗೆ ಸರಿಯಾಗಿ ಪಾಠ ಕಲಿಸ್ತಾನೆ. ಇದರಲ್ಲಿ ಬೇರೊಂದು ಮಾತೇ ಇಲ್ಲ. ಹಾಗಾಗಿ ಒಟ್ಟಾರೆ ಕೃತ್ತಿಕಾ ನಕ್ಷತ್ರದವರ ಗುಣ ವಿಶೇಷತೆ ಏನಪ್ಪ ಅಂತಂದರೆ ಒಂಥರ ಪವರ್ಫುಲ್ ಸೋರ್ಸ್ ಅವರು, ಶಕ್ತಿ ಸಾಮರ್ಥ್ಯ ಹಾಗೆ ಸ್ಥಿರತೆ, ಇದನ್ನು ನಾವು ಸ್ಟೇಬಲ್ ಸ್ಟಾರ್ ಅಂತಲೂ ಕರಿತೀವಿ. ಹಾಗಾಗಿ ಸ್ಟೆಬಿಲಿಟಿಗೆ ಒತ್ತು ಕೊಡ್ತಕ್ಕಂತಹ ವ್ಯಕ್ತಿತ್ವದವರು ಈ ಕೃತ್ತಿಕಾ ನಕ್ಷತ್ರದವರು. ಹಾಗಾಗಿ ನಿಮ್ಮ ಜೀವನದಲ್ಲಿ ಸ್ಥಿರತೆಯನ್ನು, ಸಕಲ ರೀತಿಯಾದ ಸಂಪನ್ನತೆಗಳನ್ನ ಹೊಂದಬೇಕು ಅಂತಂದರೆ ನೀವು ಡಿಸಿಪ್ಲಿನ್ಡಾಗಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಕರ್ತವ್ಯಕ್ಕೆ ಲೋಪ ಮಾಡ್ಕೊಳ್ಳೋದಂಗೆ ಡ್ಯೂಟಿಫುಲ್ಲಾಗಿರಬೇಕು. ಬ್ಯೂಟಿಫುಲ್ಲಾಗಿರೋದು ಸಿಂಪಲ್ಲು, ಡ್ಯೂಟಿಫುಲ್ಲಾಗಿರ್ತಕ್ಕಂಥದ್ದು ಭಾಳ ಕಷ್ಟ. ಡ್ಯೂಟಿಫುಲ್ ಅಂದ್ರೆ ಏನು? ಕರ್ತವ್ಯಕ್ಕೆ ಅನುಗುಣವಾಗಿ ನಡ್ಕೊಳ್ಳೋದು ಅಂತ ಅರ್ಥ. ಹಾಗಾಗಿ ಕರ್ತವ್ಯಕ್ಕೆ ಅನುಗುಣವಾದಂತಹ ವಿಚಾರದಲ್ಲಿ ನೀವು ನಿಮ್ಮದೇ ಆದಂತಹ ಶೈಲಿಯಲ್ಲಿ ಜೀವನ ಸಾಗಿಸ್ಲಿಕ್ಕೆ ಮುಂದಾಗಿ, ಆಗ ಡ್ಯೂಟಿಫುಲ್ ಪರ್ಸ್ನಾಲಿಟೀಸ್ ಅಂತ ಅನ್ಸ್ಕೋತೀರಿ. ಸುಮ್ಮನೆ ಸ್ಮಾರ್ಟ್ ಆಗಿದ್ದರೂ ಬ್ಯೂಟಿಫುಲ್ ಆಗಿದ್ದರೆ ಪ್ರಯೋಜನಕ್ಕೆ ಬರಲ್ಲ. ಡ್ಯೂಟಿಫುಲ್ ಆಗಿರಬೇಕು, ಇದು ಭಾಳ ಇಂಪಾರ್ಟೆಂಟು. ಕೃತ್ತಿಕಾ ನಕ್ಷತ್ರದವರು ಈ ಏನು ಶಿಸ್ತುಬದ್ಧ ಜೀವನ ಶೈಲಿ, ಹಾಗೆ ಕರ್ತವ್ಯಕ್ಕೆ ಅನುಗುಣವಾದಂತಹ ಒಂದು ಕಾರ್ಯವೈಖರಿ, ಅಂದರೆ ಕರ್ತವ್ಯವು ಯಾವುದೇ ಕರ್ತವ್ಯಕ್ಕೆ ಲೋಪ ಬರದೇ ಇರೋ ಥರ ಒಂದು ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಆ ಕಾರ್ಯವೈಖರಿಯಲ್ಲಿ ನಿಮ್ಮ ಕೆಲಸವನ್ನು ಸಾಗಿಸ್ತಾ ಹೋಗಬೇಕು. ಆವಾಗ ನಿಮ್ಮ ಪ್ರೊಫೆಷ್ನಲ್ ಲೈಫು ಭಾಳ ಚೆನ್ನಾಗಿರುತ್ತೆ. ನಿಮ್ಮದೊಂಥರ ಪಾಸಿಟಿವ್ ಹ್ಯಾಂಡು ಬಲಗೈಯಲ್ಲಿ ಕೊಡ್ತಕ್ಕಂಥದ್ದು, ಅದು ನಿಮಗೆ ದಾನ ಧರ್ಮ ಮಾಡಿದ ಪುಣ್ಯ ಇದೆಯಲ್ಲ, ಬಹು ಬೇಗನೆ ನಿಮಗೆ ತಲುಪುತ್ತೆ ಆ ಪುಣ್ಯ.
ಹಾಗಾಗಿ ಪಾಸಿಟಿವ್ ಹ್ಯಾಂಡ್ ಕೃತ್ತಿಕಾ ನಕ್ಷತ್ರದವರು, ಅದರಲ್ಲೂ 1ನೇ ಪಾದದವರು ದಾನ ಧರ್ಮಗಳನ್ನ ಮಾಡಿ, ದಾನ ಧರ್ಮಗಳನ್ನ ಯೋಗ್ಯರಿಗೆ ಮಾಡಿ, ಅಯೋಗ್ಯರಿಗೆ ದಾನ ಧರ್ಮಗಳನ್ನ ಮಾಡಿ ನಾನು ಮಾಡಿದೆ ಅಂತ ಅನ್ಕೋಬೇಡಿ. ಹಾಗಾಗಿ ಇದು ಭಾಳ ಇಂಪಾರ್ಟೆಂಟ್ ಆದಂಥ ವಿಚಾರ. ಎಲ್ಲದಕ್ಕಿಂತ ಮುಖ್ಯವಾಗಿ ಕೃತ್ತಿಕಾ ನಕ್ಷತ್ರದವರು ಸುಬ್ರಹ್ಮಣ್ಯ ಸ್ವಾಮಿ ದೇವರ ಆರಾಧನೆಯನ್ನು ಸದಾಕಾಲ ಮಾಡ್ತಕ್ಕಂಥದ್ದು ಒಳ್ಳೆಯದು. ನೋಡಿ, ಈ ಕೃತ್ತಿಕಾ ನಕ್ಷತ್ರದವರ ಗುಣವಿಶೇಷತೆಗಳ ಬಗ್ಗೆ ಒಂದು ಸಿಂಪಲ್ಲಾಗಿ ಇಷ್ಟೆಲ್ಲ ನಾನು ಏನು ಹೇಳಿದೆ, ಇದರಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಒಂದೇ ವಿಷಯ. ನೀವು ಬದ್ಧತೆಯನ್ನು ಹೊಂದಿರಬೇಕು. ಅಂದರೆ ನಾನು ಈ ಕೆಲಸ ಮಾಡೇ ಮಾಡ್ತೀನಿ ಅಂದರೆ ಅದಕ್ಕೆ ಸ್ಟಿಕಾನ್ ಆಗಬೇಕು. ಇಲ್ಲಾಂದರೆ ಈ ನಾಲ್ಗೆನಲ್ಲಿ ಅದನ್ನು ಮಾತಾಡೋಕ್ಕೆ ಹೋಗಬಾರ್ದು. ನಿಮ್ಮ ನಾಲಿಗೆಯಿಂದ ನಿಮ್ಮ ಜೀವನಕ್ಕೆ, ನಿಮ್ಮ ನಾಲಿಗೆಯಿಂದ ಭೂಷಣವಾದ ವಿಚಾರಗಳು ಸಹ ಪ್ರಾಪ್ತವಾಗುತ್ತೆ. ಹಾಗೆ ನಿಮ್ಮ ನಾಲಿಗೆ ನಿಮ್ಮ ಒಂದು ವ್ಯಕ್ತಿಗತವಾದ ವಿಚಾರಕ್ಕೆ ಮಸಿಯು ಬಳಿಯುತ್ತೆ. ಹಾಗಾಗಿ ಎಲುಬಿಲ್ದೇ ಇರೋ ನಾಲಿಗೆ ಅಂಥೇಳಿ ಬಾಯಿಗೆ ಬಂದಾಗ ಅದನ್ನು ನೀವು ಅದು ಹೇಗೆ ಬೇಕಾಗಿ ರೀತಿ ತಿರ್ಚ್ಕೊಂಡು ಹೋಗೋ ಥರ ನೀವು ಅದಕ್ಕೆ ಆಸ್ಪದ ಕೊಟ್ಟರೆ ನಿಮ್ಮ ವ್ಯಕ್ತಿಗತವಾದ ವಿಚಾರಕ್ಕೆ ಇಡ್ತು ಒಂದು ಕಪ್ಚುಕ್ಕೆ ಅಂತ ಅಂದ್ಕೊಳ್ಳಿ. ಹಾಗಾಗಿ ನಾಲಿಗೆಯನ್ನು ಹರಿಹಾಯಿಸಬಾರ್ದು. ಹರಿಹಾಯ್ದು ಬಿಡ್ತಕ್ಕಂಥದ್ದು ಇದೆಯಲ್ಲ, ಅದನ್ನು ನೀವು ಹುಷಾರಾಗಿ ನೋಡ್ಕೋಬೇಕು. ಯಾಕೆಂದರೆ ನಿಮಗೆ ನಿಮ್ಮ ನಾಲಿಗೆಯ ಮಿತ್ರ, ನಿಮ್ಮ ನಾಲಿಗೆಯ ಶತ್ರು ಕೃತ್ತಿಕಾ ನಕ್ಷತ್ರದವ್ರಿಗೆ. ಅದೊಂದು ವಿಚಾರ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಸಿಕ್ಕಾಬಟ್ಟೆ ಕ್ಲಾಶಸ್ಗಳನ್ನ ಮಾಡ್ಕೊಳ್ತೀರಿ. ನಿಮ್ಮದೇ ಆದಂತಹ ಒಂದು ಅನಾಲಿಸಿಸ್ಸು, ಆ ಅನಾಲಿಸಿಸ್ ಇನ್ನೊಬ್ರಿಗೆ ಇಷ್ಟ ಆಗಲ್ಲ. ಅವರೇನೋ ಚಕಾರ ಎತ್ತುತ್ತಾರೆ. ಆವಾಗ ಏನಾಗುತ್ತೆ, ಒಬ್ರಿಗೊಬ್ಬರು ಮಾತಾಡ್ಕೊಂಡು ಕ್ಲಾಶ್ ಮಾಡ್ಕೊಳ್ಳೋದು ಬಿಡೋದು ಇದೆಲ್ಲ ಸಹಜವಾಗಿ ಆಗ್ತಾ ಇರುತ್ತೆ. ಬಟ್ ಒಂದೇನಂತಂದರೆ, ಮೇಷರಾಶಿ ಕೃತ್ತಿಕಾ ನಕ್ಷತ್ರದವರು ಬಂಧು ಬಾಂಧವರೊಂದಿಗೆ ಸಿಕ್ಕಾಬಟ್ಟೆ ಕ್ಲಾಶಸ್ಗಳನ್ನ ಮಾಡ್ಕೊಳ್ತಾರೆ. ವೃಷಭರಾಶಿ ಕೃತ್ತಿಕಾ ನಕ್ಷತ್ರದವರು ಅಷ್ಟಾಗಿ ಈ ಬಂಧು ಬಾಂಧವ್ರ ಜೊತೆ, ಸ್ನೇಹಿತರ ಜೊತೆ ಅಷ್ಟಾಗಿ ಕ್ಲಾಶ್ ಮಾಡ್ಕೊಳ್ಳೋದಿಲ್ಲ. ಬಟ್ ಒಂದೇನೆಂದರೆ, ಕೃತ್ತಿಕಾ ನಕ್ಷತ್ರದ ವಿಚಾರ ಅಂತ ಬಂದಾಗ ನಾಲ್ಗೆ ಅನ್ನುವಂಥದ್ದು ಪ್ರಮುಖವಾದ್ದು. ಇಟ್ಸ್ ಎ ಕಾಮನ್ ಥಿಂಗ್. ಹಾಗಾಗಿ ಈ ಕಾಮನ್ ಥಿಂಗ್ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಈ ನಾಲ್ಗೆಯನ್ನು ಸರಿಯಾಗಿ ಬಳಸ್ಕೋಬೇಕು. ಅವಾಗ ಬಳಸ್ಕೊಂಡಿದ್ದೆ ಆದರೆ ನಿಮ್ಗೆ ಖಂಡಿತವಾಗ್ಲೂ ನಿಮ್ಮ ನಾಲ್ಗೆ ನಿಮಗೆ ಭೂಷಣವಾದಂತಹ ಒಂದು ವಿಚಾರಗಳನ್ನ ಖಂಡಿತವಾಗ್ಲೂ ತಂದುಕೊಡುತ್ತೆ. ಇಲ್ಲ ಅಂತಂದರೆ ಇವತ್ತು ಆಡಿರೋ ಮಾತನ್ನ ನಾಳೆಗೆ ಮರ್ತ್ರಿ ಅಂತ ಅಂದ್ಕೊಳ್ಳಿ, ಖಂಡಿತವಾಗ್ಲೂ ನಾಳೆ ಮುಂದೊಂದು ದಿವಸ ನಿಮ್ಮನ್ನು ಯಾರೂ ನಂಬೋದಿಲ್ಲ. ಹಾಗಾಗಿ ನುಡಿದಂತೆ ನಡಿಬೇಕು ಅಂತಕ್ಕಂಥದ್ದನ್ನು, ಆ ಸ್ಲೋಗನನ್ನು ನೀವು ಮೈಗೂಡಿಸ್ಕೋಬೇಕು. ನುಡಿದಂತೆ ನಡಿಬೇಕು. ಇಲ್ಲ ಅಂತಂದರೆ ನಿಮಗೆ ಯಾವುದೇ ವಿಧವಾದಂತಹ ಮರ್ಯಾದೆ, ಘನತೆ, ಗೌರವ ಯಾವುದೂ ಇಲ್ದಂಗೆ ಆಗುತ್ತೆ. ನುಡಿದಂತೆ ನಡೆಯುವಂತಹ ಜಾಯಮಾನದವರಾಗಿ ಕೃತ್ತಿಕಾ ನಕ್ಷತ್ರದವರು ಈ ಎಸ್ಪೆಷಲಿ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತು ನಾಲ್ಗೆಗೆ ಬೆಲೆ ಕೊಡ್ತಕ್ಕಂಥ ಜನ ಭಾಳ ಕಡಿಮೆ ಆಗಿದ್ದಾರೆ. ಹಾಗಾಗಿ ನಾಲ್ಗೆನೇ ಭಾಳ ಇಂಪಾರ್ಟೆಂಟು. ಇವತ್ತು ನಾವು ಮಾತಾಡಿದ್ದೀವಿ ಅಂತಂದರೆ ಅದಕ್ಕೆ ಅಡಚಣೆಗಳು ಸಾವಿರ ಬರ್ಬೋದು. ಆ ಮಾತಿನಂತೆ ನಡ್ಕೊಳ್ಳೋದಕ್ಕೆ ನಾವು ಮುಂದಾಗಬೇಕು. ಏನೇ ಅಡಚಣೆಗಳು ಬರಲಿ ಅದನ್ನೆಲ್ಲ ಮೆಟ್ಟಿ ನಿಂತು ನಾನು ಮಾತಾಡಿದ್ದೀನಪ್ಪ, ಅವತ್ತು ಕೊಟ್ಟು ಮಾತಿಗೆ ನಾನು ಬದ್ಧತೆಯನ್ನು ವ್ಯಕ್ತಪಡಿಸುವಂಥ ನಿಟ್ಟಿನಲ್ಲಿ ನಾನು ಇವತ್ತು ಕೆಲಸ ಮಾಡಬೇಕು, ಅಥವಾ ಯಾವುದೇ ಒಂದು ವಿಚಾರದಲ್ಲಿ ನಾನು ಆ ಮಾತಿನಂಗೆ ನಾನು ನಡೆದುಕೊಳ್ಬೇಕಪ್ಪ ಅಂತ ಆ ಒಂದು ವಿಚಾರ ಖಂಡಿತವಾಗ್ಲೂ ನಿಮ್ಮಲ್ಲಿರಬೇಕಾಗ್ತದೆ. ಇಲ್ಲ ಅಂತಂದರೆ ನಿಮ್ಮ ವ್ಯಕ್ತಿಗತವಾದ ವಿಚಾರಕ್ಕೆ ಅದು ಧಕ್ಕೆ ತರುತ್ತೆ. ಭೂಷಣವಾದ ವ್ಯಕ್ತಿತ್ವದವರು ಅಂತ ನೀವು ಅನ್ನಿಸ್ಕೊಳ್ಳಿಕ್ಕೆ ಕಷ್ಟವಾಗುತ್ತೆ. ಒಟ್ಟಾರೆ ಈ ಕೃತ್ತಿಕಾ ನಕ್ಷತ್ರದವರು ಇಷ್ಟು ವಿಚಾರ ಒಂದು ಮೂಲಭೂತವಾಗಿ ತಿಳ್ಕೊಳ್ಳಿ. ಎರಡನೇ ವಿಚಾರ ಆರ್ಥಿಕತೆ. ಆರ್ಥಿಕತೆ ಅಂತ ಬಂದಾಗ ಎಸ್ಪೆಷಲಿ ಈ ಕೃತ್ತಿಕಾ ನಕ್ಷತ್ರದವ್ರಿಗೆ ಒಂಥರ ಫ್ಲಕ್ಚುಯೇಟಿಂಗ್ ಫೈನಾನ್ಷಿಯಲ್ ಸ್ಟೇಟಸ್ ಅಂತ ಹೇಳ್ಬೋದು. ಅಂದರೆ ಫೈನಾನ್ಷಿಯಲಿ ಒಂದು ಸ್ಥಿರತೆಯನ್ನು ಕಂಡುಕೊಳ್ಳಿಕ್ಕೆ ಕನಿಷ್ಠ ಪಕ್ಷ ನೀವು ಒಂದು 42 ಏಜ್ನವರೆಗೂ ಅರಸಾಹಸ ಪಡಲೇಬೇಕು. ಹಾಗಂತ ಅದಕ್ಕಿಂತ ಮುಂಚೆ ನಿಮಗೆ ಫೈನಾನ್ಷಿಯಲಿ ನೀವೇನೂ ಸ್ಟ್ರಾಂಗ್ ಇರಲ್ಲ ಅಂತ ನಾನು ಹೇಳ್ತಾ ಇಲ್ಲ. 30 ಏಜ್ನ ಆಸ್ಪಾಸ್ನಲ್ಲಿ ಈ ಫೈನಾನ್ಷಿಯಲಿ ಒಂದು ಹಂತಕ್ಕೆ ಆ ವೇವ್, ಆ ಒಂದು ಗ್ರಾಫ್ ಅಂತ ಏನಂತ ಹೇಳ್ತೀವಿ, ಫೈನಾನ್ಷಿಯಲ್ ಸ್ಟೇಟಸ್ನ ಗ್ರಾಫು ಒಂದು ಹಂತಕ್ಕೆ ನಿಮ್ಮನ್ನು ತರುತ್ತೆ. ಆ 30ರಿಂದ 32ರ ಒಂದು ಆಸುಪಾಸಿನ ಆ ಸಂದರ್ಭದಲ್ಲಿ 100% ನೀವು ಫೈನಾನ್ಷಿಯಲಿ ಒಂದು ಹಂತದ ಅಚೀವ್ಮೆಂಟನ್ನು ಮಾಡಿಕೊಂಡು ಆ ಒಂದು ಹಂತದ ಅಚೀವ್ಮೆಂಟಿಂದ ಒಂದು ರೀತಿ ಎಗೇನ್ ಇನ್ನೊಂದಷ್ಟು ಅರಸಾಹಸ ಪಡುವಂಥ ಪರಿಸ್ಥಿತಿ. ಯಾಕೆಂದರೆ ಇರೋದನ್ನ ಉಳಿಸ್ಕೊಂಡು ಹೋಗ್ಬೇಕಲ್ಲ. ಹಾಗಾಗಿ ಆ ಅರಸಾಹಸಗಳನ್ನ ಮಾಡಿಕೊಂಡು 42 ಈ ಒಂದು ವಯೋಮಾನದ ಒಂದು ಏನು ಏಜ್ ಲೈನ್ ಇದೆ, ಆ ಏಜ್ ಲೈನ್ವರೆಗೂ
ಎಷ್ಟೇ ಒಂದು ರೀತಿ ಫ್ಲಕ್ಚುಯೇಷನ್ಗಳು ಕಂಡರೂ ಸಹ 42 ತಪ್ಪು 43ನೇ ಏಜ್ನ ಆಸ್ಪಾಸ್ನಲ್ಲಿ ಆರ್ಥಿಕತೆಯ ಒಂದು ಸುಭದ್ರತವಾದ ಸ್ಥಾನಮಾನಕ್ಕೆ ತಾವು ಖಂಡಿತವಾಗ್ಲೂ ಆ ಒಂದು ಸ್ಟೇಟಸ್ನ ಅಚೀವ್ ಮಾಡ್ತೀರಿ. ಇದರಲ್ಲಿ ಬೇರೊಂದು ಮಾತಿಲ್ಲ. ಎಸ್ಪೆಷಲಿ ನಾರದ ಸಂಹಿತೆಯಲ್ಲಿ ಫೈನಾನ್ಷಿಯಲಿ ಉತ್ತಮವಾದಂತಹ ಒಂದು ಸ್ಟೇಟಸ್ಗೆ ಈ ಒಂದು ಏಜ್ ಲೈನ್ಗೆ ಹೋಗ್ತೀರಿ ಅಂತ ಹೇಳಿರ್ತಕ್ಕಂತಹ ಈ ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೇ ಮುಂದೆ ಒಂದು ಮಾನಸಿಕವಾಗಿ ಆ ಸದೃಢತೆಯನ್ನು ಎಷ್ಟರ ಮಟ್ಟಿಗೆ ಹೊಂದಿರ್ತೀರಪ್ಪ ಅಂತಂದರೆ, ನಿಮ್ಮ ಜನ್ಮ ಜಾತಕದಲ್ಲಿ ಶನಿಯ ಸ್ಥಿತಿ, ರವಿಯ ಸ್ಥಿತಿ, ಹಾಗೆ ಕುಜನ ಸ್ಥಿತಿ ಭಾಳ ಪ್ರಮುಖವಾದ್ದು. ನೋಡಿ, ದೇರ್ ಆರ್ 2 ಪ್ರಾಮಿನೆಂಟ್ ಪ್ಲಾನೆಟ್ಸ್ ಇನ್ಫ್ಲೂಯೆನ್ಸಿಂಗ್ ಫಾರ್ ದಿ ಕೃತಿಕಾ ನಕ್ಷತ್ರ ಅಂತ ಎಲ್ಲ ಒಂದು ವಿಧವಾದಂತಹ ಕ್ಲಾಸಿಕಲ್ ಟೆಕ್ಸ್ಟ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾದಂತಹ ಗ್ರಹಗಳು ರವಿ, ನಿಮ್ಮ ನಕ್ಷತ್ರಾಧಿಪತಿ. ಆ ರವಿ ಮತ್ತು ಕುಜ, ಮಂಗಳ ಗ್ರಹ, ಈ ಎರಡೂ ಸಹ ಮೋಸ್ಟ್ ಇನ್ಫ್ಲೂಯೆನ್ಸಿಂಗ್ ಪ್ಲಾನೆಟ್ಸು. ಅದರಲ್ಲೂ ಪ್ರಾಮಿನೆಂಟ್ ಪ್ಲಾನೆಟ್ಟು ನಿಮ್ಮ ನಕ್ಷತ್ರಾಧಿಪತಿ ರವಿ. ಹಾಗಾಗಿ ಈ ರವಿ ಮತ್ತು ಕುಜ ಇವರಿಬ್ಬರ ಒಂದು ಸ್ಥಿತಿ ನಿಮ್ಮ ಜನ್ಮ ಜಾತಕದಲ್ಲಿ ಚೆನ್ನಾಗಿದ್ದಿದ್ದೇ ಆದರೆ 100% ನಿಮ್ಮ ಜೀವನ ಸಾಫಲ್ಯತೆಯ ದಾರಿಯಿಂದ ಕೂಡಿರುತ್ತದೆ. ಹಾಗಾಗಿ ಇಲ್ಲ ಅಂತಂದರೆ ಏನಾಗ್ತದೆ, ಕುಜದೋಷ. ಆವಾಗಲೇ ನಿಮ್ಗೆ ಹೇಳಿದೆ, 8ನೇ ಮನೆ ಕುಜ, ಹೆಂಗಸರಿಗೆ 7ನೇ ಮನೆ ಕುಜ ನೋಡ್ಕೋಬೇಕು, ಗಂಡಸರಿಗೆ 8ನೇ ಮನೆ ಕುಜ ಇದೆಯಾ ನೋಡ್ಕೋಬೇಕು, ಇಲ್ಲ 12ನೇ ಮನೆಯಲ್ಲಿ ಕುಜ ಇದೆಯಾ ನೋಡ್ಕೋಬೇಕು. ಈ ಥರ ಇದ್ದಂಥ ಸಂದರ್ಭದಲ್ಲಿ ನೀವು ಕೃತಿಕಾ ನಕ್ಷತ್ರದಲ್ಲಿ ಐದರ ಮೇಷರಾಶಿಯರ ವೃಷಭ ರಾಶಿ ಹುಟ್ಟಿದ್ದೇ ಆದರೆ 100% ನಿಮ್ಮ ಜೀವನದಲ್ಲಿ ನಿಮ್ಮದೇ ಆದಂತಹ ಸ್ವಯಂಕೃತ ಅಪರಾಧಗಳಿಂದ ನಿಮ್ಮ ಜೀವನ ಹಾಳು ಮಾಡ್ಕೋತೀರಿ. ಇಲ್ಲ ಅಂತಂದರೆ ಅಪರಾಧಗಳಿಗೆ ತಕ್ಕಂತಹ ಏನು ಗೊತ್ತಿದ್ದು ಗೊತ್ತಿಲ್ಲದೇನೇನೋ ಮಾಡಿಬಿಟ್ಟಿರ್ತೀರಿ. ಅದಕ್ಕೆ ರೆಕ್ಟಿಫಿಕೇಷನ್ ದಾರಿ ಹುಡ್ಕೊಂಡು ಅದನ್ನು ಸರಿ ಮಾಡಿಕೊಂಡು ಹೋದರೆ ಇಮಿಡಿಯೇಟ್ ಆಗಿ ನಿಮಗೆ ಭಗವಂತ ಒಳ್ಳೆ ದಾರಿನಲ್ಲೇ ಕರ್ಕೊಂಡು ಹೋಗ್ತಾನೆ. ಅದ್ರಲ್ಲಿ ಬೇರೊಂದು ಮಾತೇ ಇಲ್ಲ. ಹಾಗಾಗಿ ಸೂರ್ಯನಾರಾಯಣ ಸ್ವಾಮಿ ದೇವರ ಆರಾಧನೆ ಮಾಡಿ, ಸೂರ್ಯನಾರಾಯಣ ಸ್ವಾಮಿ ದೇವರ ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ. ಅದರಲ್ಲೂ ಬೆಂಗಳೂರಿನಲ್ಲಿ ಹಳೆಯ ದೊಂಬಳೂರು ಊರು ಏನಿದೆ, ಅಲ್ಲಿ ಕೃಷ್ಣಾರೆಡ್ಡಿ ಕಾಲೋನಿ ಅನ್ನುವಂತಹ ಒಂದು ವಿಶೇಷವಾದಂತಹ ಒಂದು ಕ್ಷೇತ್ರ. ಆ ಒಂದು ಕ್ಷೇತ್ರದಲ್ಲಿ ಸೂರ್ಯ ಭಗವಾನರ ಒಂದು ಟೆಂಪಲ್, ಅಂದರೆ ಸೂರ್ಯನಾರಾಯಣ ಸ್ವಾಮಿ ದೇವರ ದಿವ್ಯಾಲಯ ಇದೆ. ಹಾಗಾಗಿ ಆ ದಿವ್ಯ ಕ್ಷೇತ್ರಕ್ಕೆ ಹೋಗಿದ್ದು ಬನ್ನಿ. ಆ ದಿವ್ಯಾಲಯವನ್ನು ಭೇಟಿ ಮಾಡಿ, ಕೃತ್ತಿಕಾ ನಕ್ಷತ್ರದಲ್ಲಿ ಭಾನುವಾರ ಅಥವಾ ಸೋಮವಾರ ಅಥವಾ ಮಂಗಳವಾರ ಅಥವಾ ಶನಿವಾರ ಯಾವ ಒಂದು ದಿವಸದಲ್ಲಿ ಬರುತ್ತೆ ಕೋಇನ್ಸಿಡೆಂಟ್ಲಿ, ಆ ಕಾಂಬಿನೇಷನಲ್ ಡೇನಲ್ಲೇ ಹೋಗಿದ್ದು ಬರೋದು ಮರಿಬೇಡಿ. ಖಂಡಿತವಾಗ್ಲೂ ನಿಮ್ಮ ಯಾವುದೇ ವಿಧವಾದಂತಹ ಒಂದು ಈ ಇಷ್ಟಾರ್ಥಗಳು ಈಡೇರ್ತಕ್ಕಂತಹ ಒಂದು ಸಾಧ್ಯತೆ ಇರ್ತಕ್ಕಂಥದ್ದು ಇಂಥ ಕಾಂಬಿನೇಷನಲ್ ಡೇಸ್ನಲ್ಲಿ ಅಲ್ಲಿಗೆ ಹೋಗಿದ್ದು ಬನ್ನಿ. ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ದಿ ಮೋಸ್ಟ್ ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ ಬರ್ತಕ್ಕಂಥದ್ದು. ಟರ್ನಿಂಗ್ ಪಾಯಿಂಟ್ಸು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಜೀವನದಲ್ಲಿ. ಏನಪ್ಪ ಇದು ಇಷ್ಟು ಏಜ್ ಆಯಿತು, ಮುಂದೆ ನನ್ನ ಕಥೆ ಹೇಗೆ, ನನಗೊಂದು ದಿಕ್ಕು ಬದಲಾವಣೆ ಆಗ್ತಕ್ಕಂತಹ ಒಂದು ಕಾಲಘಟ್ಟ, ಅಂದರೆ ನನ್ನ ಜೀವನದ ದಿಕ್ಕನ್ನೇ ಅದು ಒಂದು ರೀತಿ ಬದಲಾವಣೆ ಮಾಡಬೇಕು, ಬೇರೊಂದು ಪಥದೆಡೆಗೆ ನನ್ನನ್ನು ಸಾಗಿಸ್ಕೊಂಡು ಹೋಗಬೇಕು, ಆ ಪಥ ಯಾವುದಪ್ಪ ಅಂತ ಒಂದು ರೀತಿ ಆಲೋಚನೆ ಮಾಡ್ತಕ್ಕಂಥ ಜನಗಳು ಸರ್ವೇ ಸಾಮಾನ್ಯವಾಗಿ ಒಂದು ಏಜ್ ಆದಮೇಲೆ ಅನಿಸುವಂಥದ್ದು ಸಹಜ. ಹಾಗಾಗಿ ಅಂಥ ಒಂದು ಮೇಜರ್ ಟರ್ನಿಂಗ್ ಪಾಯಿಂಟ್ ಬರ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ 30ರಿಂದ 32ನೇ ವಯಸ್ಸು ಒಂದಾದರೆ, ಮೋಸ್ಟ್ ಇಂಪಾರ್ಟೆಂಟ್ ಮೇಜರ್ ಟರ್ನಿಂಗ್ ಪಾಯಿಂಟ್ ಬರ್ತಕ್ಕಂಥದ್ದು 47ನೇ ವಯಸ್ಸಿನಲ್ಲಿ. ಹಾಗಾಗಿ ಈ ಸಿಗ್ನಿಫಿಕೆಂಟ್ ಇಯರ್ಸ್ ಅಂತ ನಾವು ಕರಿತೀವಿ, ದಿ ಮೋಸ್ಟ್ ಸಿಗ್ನಿಫಿಕೆಂಟ್ ಇಯರ್ಸ್, ಆ್ಯಂಡ್ ಎಸ್ಪೆಷಲಿ ದಿ ಮೋಸ್ಟ್ ಸಿಗ್ನಿಫಿಕೆಂಟ್ ಇಯರ್ಸ್ ವೇರ್ ದಿ ಕೃತಿಕಾ ನಕ್ಷತ್ರ ಪೀಪಲ್ ವಿಲ್ ಬಿ ಗೆಟಿಂಗ್ ದಿ ಮೋಸ್ಟ್ ಟರ್ನಿಂಗ್ ಪಾಯಿಂಟ್ಸ್ ಅಂತಂದರೆ ಅದು ಮೇಜರ್ 47ನೇ ಏಜಲ್ಲಿ. ಮೈನರ್ ಅಂತಂದರೆ ಅಂದರೆ ಅದಕ್ಕಿಂತ ಸ್ವಲ್ಪ ಒಂದು ಮುಂಚೆನೇ ಬರ್ತಕ್ಕಂಥದ್ದು ಅಂದರೆ 30ನೇ ವಯಸ್ಸಿನಲ್ಲಿ. ಚಿಕ್ಕ ವಯಸ್ಸಿನಲ್ಲಿ ಸರ್ವೇ ಸಾಮಾನ್ಯವಾಗಿ ಇನ್ನೂ ಬೆಳೀತಕ್ಕಂಥದ್ದು ಇದೆಲ್ಲ ಇರುತ್ತೆ. ಅಂದರೆ ಮೈನರ್ ಟರ್ನಿಂಗ್ ಪಾಯಿಂಟ್ ಅಂತಂದಾಗ ಒಂದು ಬೆಳವಣಿಗೆ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಒಂದು ಸದಾವಕಾಶಗಳನ್ನ ಒದಗಿಸ್ತಕ್ಕಂತಹ ಒಂದು ಟರ್ನಿಂಗ್ ಪಾಯಿಂಟ್ ಅದು. ಆದರೆ ಅತ್ಯುತ್ತಮವಾದಂತಹ ಟರ್ನಿಂಗ್ ಪಾಯಿಂಟ್ 47ನೇ ವಯಸ್ಸಿನಲ್ಲಿ ಏನು ಬರುತ್ತೆ, ಕೆಲವೊಬ್ಬರಿಗೆ 45ಕ್ಕೆ ಬಂದುಬಿಡುತ್ತೆ. ಪರ್ಟಿಕ್ಯುಲರ್ಲಿ ಮೇಷರಾಶಿ ಕೃತ್ತಿಕಾ ವನ್ಯಪಾದದವ್ರಿಗೆ 45ಕ್ಕೆ ಶುರುವಾಗುತ್ತೆ. ವೃಷಭ ರಾಶಿ ಕೃತ್ತಿಕಾ ನಕ್ಷತ್ರದವ್ರಿಗೆ 46 ಇನ್ನೇನು ಮುಗೀತಾ ಇದೆ, 47ಕ್ಕೆ ಅವರು ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಆ ಒಂದು ಏಜ್ಗೆ ಅಂದಾಗ
ಕಾಣಿಸ್ಕೊಳ್ತಕ್ಕಂಥದ್ದು. ಹಾಗಾಗಿ ಆ ಒಂದು 47th ಇಯರ್ ಮೋಸ್ಟ್ ಸಿಗ್ನಿಫಿಕೆಂಟ್ ಇಯರ್ ಫಾರ್ ದಿ ವೃಷಭರಾಶಿ ಕೃತ್ತಿಕಾ ನಕ್ಷತ್ರ. ಹಾಗಾಗಿ ಆ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 100% ಅವ್ರಿಗೆ ಆ ಮೋಸ್ಟ್ ಇಂಪಾರ್ಟೆಂಟ್ ಸಿಗ್ನಿಫಿಕೆಂಟ್ ಟರ್ನಿಂಗ್ ಪಾಯಿಂಟ್ ಸಿಗ್ತಕ್ಕಂಥದ್ದು ಈ ವಯೋಮಾನದಲ್ಲಿ. ಹಾಗಾಗಿ ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ಸು 30 ತಪ್ಪು 32 ಸ್ವಲ್ಪ ಯಾಕಷ್ಟು ಸ್ವಲ್ಪ 1-2 ವರ್ಷ ಇದಾಗ್ಬೋದು ಅಂತಂದರೆ ಕೃತ್ತಿಕ 2, 3, 4 ವೃಷಭಕ್ಕೆ ಬೀಳುತ್ತೆ. ಅಂಥವ್ರಿಗೆ ಸ್ವಲ್ಪ 30ರಿಂದ 32ವರೆಗೂ ಸ್ಪ್ಯಾನ್ ಆಗುತ್ತೆ. 1ನೇ ಪಾದದವ್ರಿಗೆ 30ನೇ ವರ್ಷದಲ್ಲೇ 100% ಸಿಗುತ್ತೆ ಟರ್ನಿಂಗ್ ಪಾಯಿಂಟು. ಅದು ಬೆಳೆಯೋದಕ್ಕೆ ಉತ್ತಮವಾದ ರೀತಿಯಲ್ಲಿ ಒಂದು ವಿರಾಜಮಾನವಾಗಿ ಬೆಳೆಯೋದಕ್ಕೆ ಅವಕಾಶ 47ನೇ ವಯಸ್ಸಿನಲ್ಲಿ, 45ಕ್ಕೆ 1ನೇ ಪಾದದವ್ರಿಗೆ, 47ಕ್ಕೆ 2, 3, 4 ಅಂದರೆ ವೃಷಭ ರಾಶಿ ಕೃತ್ತಿಕಾ ನಕ್ಷತ್ರದವ್ರಿಗೆ ಸಿಗುತ್ತೆ. ಒಟ್ಟಾರೆ ಇದನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಅಗ್ನಿದೇವರ ಒಂದು ವಿಶೇಷವಾದಂತಹ ಗಾಯತ್ರಿ ಸ್ತುತಿ ಇದೆ, ಅಂದರೆ ಗಾಯತ್ರಿ ಮಂತ್ರ ಅಗ್ನಿದೇವರಿಗೆ. ಸಾಮಾನ್ಯವಾಗಿ ಅಗ್ನಿದೇವರಿದಾರಲ್ಲ, ಈ ಅಗ್ನಿದೇವರ ಉಪಾಸನೆಯನ್ನು ಏನು ಪ್ರಾತಃ ಕಾಲದಲ್ಲಿ ಅಂದರೆ ಸೂರ್ಯೋದಯದ ಸಂದರ್ಭದಲ್ಲಿ ಈ ಸರ್ವೇ ಸಾಮಾನ್ಯವಾಗಿ ಇವತ್ತಿನ ಕಾಲದಲ್ಲಿ ಅಗ್ನಿ ಸೂಕ್ತ ಹೇಳ್ತಕ್ಕಂಥ ಜನ, ಹಾಗೆ ಈ ಅಗ್ನಿದೇವರ ಒಂದು ಉಪಾಸನೆಯನ್ನು ಹೋಮ ಹವನಗಳು ಮಾಡೋ ಮೂಲಕ ಮಾಡ್ತಕ್ಕಂತಹ ಜನ ಅವರೆಲ್ಲ ಸಾಮಾನ್ಯವಾಗಿ ಇದ್ದಾರೆ. ನಾರ್ತ್ ಇಂಡಿಯನ್ಸು ಭಾಳ ಫಾಲೋ ಮಾಡ್ತಾರೆ. ಸೌತ್ ಇಂಡಿಯಾದಲ್ಲಿ ಸ್ವಲ್ಪ ಮಟ್ಟಿಗೆ ಅದು ಅಷ್ಟಾಗಿ ಇಲ್ಲದೇ ಇರ್ಬೋದು, ಈಗೀಗ ಸ್ವಲ್ಪ ಅದು ನಡೀತಾ ಹೋಗ್ತಾ ಇದೆ. ಹಾಗಾಗಿ ಸೂರ್ಯನಾರಾಯಣ ಸ್ವಾಮಿಯ ಆದಿತ್ಯ ಹೃದಯ ಸ್ತೋತ್ರ ಏನಿದೆ ಅದನ್ನು ಪಠನೆ ಮಾಡಿಕೊಂಡು ಅಗ್ನಿದೇವರಿಗೆ ಒಂದು ವಿಶೇಷಕರವಾದಂತಹ ಅರ್ಘ್ಯವನ್ನು ಕೊಟ್ಕೊಂಡು, ಹಾಗೆ ಸೂರ್ಯನಾರಾಯಣ ಸ್ವಾಮಿಗೂ ಸಹ ಅರ್ಘ್ಯವನ್ನು ಕೊಡ್ತಾ ಅಗ್ನಿ ಗಾಯತ್ರಿ ಮಂತ್ರವನ್ನು ಹೇಳ್ತಕ್ಕಂಥದ್ದನ್ನು ತಾವು ಮರಿಬಾರ್ದು. ಅಗ್ನಿದೇವರನ್ನು ನಾವು ಮಹಾಜ್ವಾಲೆ ಹೋಲಿಸ್ತಕ್ಕಂತಹ ಒಂದು ವಿಚಾರ. ಹಾಗಾಗಿ ಮಹಾಜ್ವಾಲೆಯ ಒಂದು ಸ್ವರೂಪ ಆ ಅಗ್ನಿಶಕ್ತಿ. ಅದಕ್ಕೆ ಓಂ ಮಹಾಜ್ವಾಲಾಯ ವಿದ್ಮಹೇ ಅಗ್ನಿಮಧ್ಯಾಯ ಧೀಮಹಿ ತನ್ನೋ ಅಗ್ನಿ ಪ್ರಚೋದಯಾತ್ ಅಂತಕ್ಕಂತಹ ಈ ಮೂಲ ಗಾಯತ್ರಿ ಸ್ತುತಿ, ಅಂದರೆ ಅಗ್ನಿದೇವರಿಗೆ ಇರತಕ್ಕಂತಹ ಗಾಯತ್ರಿ ಸ್ತುತಿಯನ್ನು ಯಾರು ಪಠನೆ ಮಾಡ್ತಾರೆ ಖಂಡಿತವಾಗ್ಲೂ ಅವರಿಗೆ ಫಿಸಿಕಲ್ ಬಾಡಿನಲ್ಲೂ ಸಹ ಇರತಕ್ಕಂಥ ನ್ಯೂನ್ಯತೆಗಳು ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಕೃತ್ತಿಕಾ ನಕ್ಷತ್ರದವ್ರಿಗೆ ಮೆಂಟಲಿ ಸ್ಟ್ರಾಂಗ್ ಆಗಬೇಕು ಅನ್ನುವಂತಹ ಒಂದು ಬಯಕೆ ಜಾಸ್ತಿ. ಯಾಕೆಂದರೆ ಚಿಕ್ಕದರಲ್ಲಿ ಸ್ವಲ್ಪ ಮೆಂಟಲಿ ಶಾರ್ಪ್ ಆಗಿರ್ತಾರೆ, ಸ್ಟ್ರಾಂಗ್ ಆಗಿರಲ್ಲ. ಹಾಗಾಗಿ ಆ ಮೆಂಟಲಿ ಸ್ಟ್ರಾಂಗ್ ಆಗಲಿಕ್ಕೆ ಈ ಸೂರ್ಯಕವಚ ಸ್ತೋತ್ರ ಹೆಲ್ಪ್ ಮಾಡುತ್ತೆ. ಶೃಣ್ವ ಮುನಿಶಾರ್ಧೂಲ ಸೂರ್ಯಸ್ಯ ಕವಚಂ ಶುಭಂ ಶರೀರಾರೋಗ್ಯದಂ ದಿವ್ಯಂ ಸರ್ವಸೌಭಾಗ್ಯದಾಯಕಂ ದೇದೀಪ್ಯಮಾನ ಮುಕುಟಂ ಸ್ಫುರನ್ಮಕರಕುಂಡಲಂ ಧ್ಯಾತ್ವಾ ಸಹಸ್ರಕಿರಣಂ ಸ್ತೋತ್ರಮೇತದುದೀರಹೇತ್ ಅಂತ ಈ ರೀತಿ ಬರುತ್ತೆ. ಇದನ್ನು ಹೇಳ್ತಾ ಹೋಗಬೇಕು. ಇದನ್ನು ಪರ್ಟಿಕ್ಯುಲರ್ ಆಗಿ ದೈನಂದಿನವಾಗಿ 3 ಸಲ ಯಾರು ಈ ಕೃತ್ತಿಕಾ ನಕ್ಷತ್ರದವರು ಇದನ್ನು ಪಠನೆ ಮಾಡ್ತೀರಿ, ನಿಮಗೆ ಯು ಕ್ಯಾನ್ ಡೆವಲಪ್ ವೆರಿ ಗುಡ್ ಮೆಂಟಲ್ ಆ್ಯಪ್ಟಿಟ್ಯೂಡ್, ನೋ ಡೌಟ್ ಇನ್ ದಟ್ ಒನ್. ಅದರಲ್ಲೂ ಸಹ ಆ ಮೆಂಟಲ್ ಕ್ಲಾರಿಟಿ ಭಾಳ ಚೆನ್ನಾಗಿ ಬರುತ್ತೆ. ನೋಡಿ, ಸಹಜವಾಗಿ ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಏನಾದರೂ 6ನೇ ಮನೆ ಅಧಿಪತಿಯಾಗಿ, ಅಂದರೆ ನಿಮ್ಮ ಜನ್ಮ ಜಾತಕದ ಲಗ್ನದಿಂದ 6ನೇ ಮನೆ ಅಧಿಪತಿಯಾಗಿ, ಅಥವಾ ಅವನೇನಾದರೂ ಯಾವುದೇ ಮನೆ ಅಧಿಪತ್ಯವನ್ನು ವಹಿಸ್ಕೊಂಡಿದ್ರೂ ಪರವಾಗಿಲ್ಲ, 6ರಲ್ಲಿ ಕೂತ್ಬಿಟ್ರು ಅಷ್ಟೇ. ಹಂಗಾಗಿ ಐದರ್ ಆಫ್ ಎನಿ ಆಫ್ ದೀಸ್ 2 ಕೇಸಸ್, ಯಾವುದೇ ಕೇಸ್ನಲ್ಲಿ ಶನಿ ಪ್ರಭಾವ 6ನೇ ಮನೆಯ ಅಂದರೆ ರೋಗಸ್ಥಾನಕ್ಕೆ ಅನುಗುಣವಾದಂತಹ ವಿಚಾರ ಬಂತು ಅಂತಂದರೆ ನಿಮ್ಮ ಬರ್ತ್ ಚಾರ್ಟಲ್ಲಿ ನಿಮಗೆ ಮೆಂಟಲ್ ಸ್ಟ್ರೆಸ್ಸು, ಫಿಸಿಕಲ್ ಬಾಡಿನಲ್ಲಿ, ಅದರಲ್ಲೂ ಈ ಫಿಸಿಕಲ್ ಬಾಡಿ ಪಾರ್ಟ್ನ ಈ ಹೆಡ್ ರೀಜನ್ನಲ್ಲಿ ಸ್ಟ್ರೆಸ್ಸು 100% ಜಾಸ್ತಿ ಇರುತ್ತೆ. ಹಾಗಾಗಿ ಆ ಸ್ಟ್ರೆಸ್ನೆಲ್ಲ ರಿಲೀವ್ ಮಾಡ್ಕೋಬೇಕು ಅಂತಂದರೆ ನೀವು ಮೊದಲು ಸೂರ್ಯಕವಚ ಸ್ತೋತ್ರವನ್ನು ಪಠನೆ ಮಾಡಿ. ನಿಮಗೆ ಖಂಡಿತವಾಗ್ಲೂ ಭಗವಂತನ ಒಂದು ಅನುಗ್ರಹ, ಸೂರ್ಯನಾರಾಯಣ ಸ್ವಾಮಿ ದೇವರ ಅನುಗ್ರಹ ಉಂಟಾಗಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಈ ಅಗ್ನಿದೇವರನ್ನು ಉಪಾಸನೆ ಮಾಡ್ತಕ್ಕಂಥದ್ದು, ಅದಕ್ಕೆ ಈ ಅಗ್ನಿಹೋತ್ರ ಅಂತ ಮಾಡ್ತಾರೆ. ಅಗ್ನಿಹೋತ್ರ ಪ್ರಕ್ರಿಯೆ ಅದು ನಡೆಸ್ತಕ್ಕಂಥದ್ದು. ನೋಡಿ, ಸರ್ವೇ ಸಾಮಾನ್ಯವಾಗಿ ಏನು ಅಗ್ನಿಹೋತ್ರ ಪ್ರಕ್ರಿಯೆಯನ್ನು ಈ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಕಾಲದ ಸಂದರ್ಭದಲ್ಲಿ ಮಾಡ್ತಕ್ಕಂಥದ್ದು. ಅಂದರೆ
ಏನು ಈ ಪ್ರಾತಃ ಕಾಲ ಅಥವಾ ಅದಕ್ಕೂ ಮುಂಚೆ ಬ್ರಾಹ್ಮಿ ಮುಹೂರ್ತದ ಕಾಲ ಅಥವಾ ಗೋಧೂಳಿ ಮುಹೂರ್ತ, ಸೂರ್ಯಾಸ್ತದ ಸಂದರ್ಭದಲ್ಲಿ ಬರ್ತಕ್ಕಂಥ ಗೋಧೂಳಿ ಮುಹೂರ್ತ, ಇಂಥ ಸಂದರ್ಭಗಳಲ್ಲಿ ಅಗ್ನಿಹೋತ್ರ ಪ್ರಕ್ರಿಯೆಯನ್ನು ಯಾರು ಮಾಡ್ತೀರಿ, ನಿಮಗೆ ಮೆಂಟಲ್ ಕ್ಲಾರಿಟಿ ಬರ್ತಕ್ಕಂಥದ್ದು, ಇದು ಯಾರು ಬೇಕಾದರೂ ಮಾಡ್ಬೋದು. ಆದರೆ ಕೃತ್ತಿಕಾ ನಕ್ಷತ್ರದವರು 100% ಮಾಡಲೇಬೇಕು. ಈ ಅಗ್ನಿಹೋತ್ರ ಪ್ರಕ್ರಿಯೆಯನ್ನು ಯಾವುದೇ ಕೃತ್ತಿಕಾ ನಕ್ಷತ್ರದವರು ಖಂಡಿತವಾಗ್ಲೂ ಮಾಡಿದ್ದೇ ಆದರೆ ಮೆಂಟಲಿ ಸ್ಟ್ರಾಂಗ್ ಆಗ್ತೀರಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದು ಭಾಳ ವಿಶೇಷಕರವಾದ ವಿಚಾರ. ಹಾಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಕೃತ್ತಿಕಾ ನಕ್ಷತ್ರದವರು ಯಾವುದೇ ಸಂದರ್ಭದಲ್ಲಿ ಅದು ಯಾವುದೇ ಒಂದು ಇದಾಗ್ಬೋದು, ಯಾವುದೇ ಒಂದು ಟೈಮ್ ಆಗ್ಬೋದು, ನೀವು ಪ್ರತ್ಯೇಕವಾಗಿ ಅದರಲ್ಲೂ ವಿಶೇಷವಾಗಿ ಸೋಮವಾರದ ದಿವಸ ಈ ನಕ್ಷತ್ರ ಬಂದಂಥ ಟೈಮಲ್ಲಂತೂ ನೀವು ಶ್ರೀಕಂಠೇಶ್ವರನ ದರ್ಶನ ಮಾಡ್ಕೊಂಬನ್ನಿ. ನೋಡಿ, ನಮ್ಮ ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲೆಯಲ್ಲಿ ಇರತಕ್ಕಂತಹ ನಂಜನಗೂಡು ಶ್ರೀ ಕ್ಷೇತ್ರ ನಂಜನಗೂಡು ಏನಿದೆ, ಈ ಒಂದು ನಂಜನಗೂಡಿಗೆ ತಾವು ಹೋಗಿದ್ದು ಬನ್ನಿ. ನೋಡಿ, ಶಿವಪುರಾಣದಲ್ಲಿ ಉಲ್ಲೇಖಿತಗೊಂಡಿರ್ತಕ್ಕಂತಹ ವಿಶೇಷ ಕ್ಷೇತ್ರ ಇದು. ಹಾಗಾಗಿ ಇದನ್ನು ಶ್ರೀ ಗರಲಪುರಿ ಅಂತ ಉಲ್ಲೇಖನೆ ಮಾಡಲಾಗಿದೆ ಶಿವಪುರಾಣದಲ್ಲಿ. ಅಂಥ ಒಂದು ವಿಶೇಷಕರವಾದಂಥ ಕ್ಷೇತ್ರ ನಮ್ಮ ರಾಜ್ಯದಲ್ಲಿ, ಏನು ಕರ್ನಾಟಕ ರಾಜ್ಯದ ಮೈಸೂರು ಪ್ರಾಂತ್ಯದಲ್ಲಿ ಅಂದರೆ ಮೈಸೂರು ಜಿಲ್ಲೆಯಲ್ಲಿ ಈ ಒಂದು ನಂಜನಗೂಡು ಕ್ಷೇತ್ರ ಇದೆ. ಶ್ರೀಕಂಠೇಶ್ವರ ಅಂತ ಏನು ಸ್ವಾಮಿ ವಿರಾಜಮಾನವಾಗಿ ಬರ್ತಕ್ಕಂಥ ಭಕ್ತರ ಒಂದು ಅಪೇಕ್ಷೆಗಳನ್ನೆಲ್ಲ ಈಡೇರಿಸುವಂತಹ ನಿಟ್ಟಿನಲ್ಲಿ ವರಪ್ರದನಾಗಿ ಅಭಯಪ್ರದನಾಗಿ ಇರತಕ್ಕಂತಹ ನಂಜುಂಡೇಶ್ವರ ಸ್ವಾಮಿ ಪರಶುರಾಮ ಏನು ಸಾಕ್ಷಾತ್ ದಶಾವತಾರಿಯಾದಂತಹ ನಮ್ಮ ಮಹಾವಿಷ್ಣು ದಶಾವತಾರಗಳಲ್ಲೇ ಪ್ರಮುಖವಾದಂತಹ ಒಂದು ಅವತಾರ, 6ನೇ ಅವತಾರವಾದಂತಹ ಪರಶುರಾಮನ ಅವತಾರದಲ್ಲಿ ಮಹಾವಿಷ್ಣು ಬಂದು ಈ ಒಂದು ಕ್ಷೇತ್ರದಲ್ಲಿ ಅವನು ಪೂಜಾ ಕೈಂಕರ್ಯವನ್ನು ಮಾಡಿದ್ದಾನೆ. ಅಂಥ ವಿಶೇಷವಾದ ಕ್ಷೇತ್ರ ನಂಜನಗೂಡು. ನಂಜುಂಡೇಶ್ವರನ ಒಂದು ದಿವ್ಯ ಸಾನ್ನಿಧ್ಯ ಇರತಕ್ಕಂಥದ್ದು. ದಕ್ಷಿಣ ಕಾಶಿ ಅಂತಲೇ ಒಂದು ವಿಶೇಷವಾದಂತಹ ಬಿರುದನ್ನು ಪಡೆದಿರತಕ್ಕಂತಹ ಒಂದು ದಿವ್ಯ ಕ್ಷೇತ್ರ. ನಂಜುಂಡೇಶ್ವರನ ಒಂದು ದಿವ್ಯ ಸಾನ್ನಿಧ್ಯಕ್ಕೆ ಹೋಗಿದ್ದು ಬನ್ನಿ. ಭಗವಂತ ನಿಮಗೆ ಖಂಡಿತವಾಗ್ಲೂ ಒಳ್ಳೇದು ಮಾಡ್ತಾನೆ. ನಿಮ್ಮ ಪಾಪವನ್ನು ವಿಮೋಚನೆ ಮಾಡ್ತಕ್ಕಂತಹ ನಿಟ್ಟಿನಲ್ಲಿ ಭಗವಂತ ಆಶೀರ್ವಾದ ಮಾಡ್ತಾನೆ ಈ ಒಂದು ಕ್ಷೇತ್ರದಲ್ಲಿ, ಈ ಪರಶಿವನಾದಂತಹ ನಂಜುಂಡೇಶ್ವರ ಸ್ವಾಮಿ. ಹಾಗಾಗಿ ಅಂಥ ವಿಶೇಷವಾದ ಕಪಿಲೆಯಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು, ವಿಶೇಷಕರವಾದಂತಹ ಪ್ರಯಾಗ್ರಾಜ್ನಲ್ಲಿ ಸ್ನಾನ ಮಾಡಿದಂತಹ ಒಂದು ಪುಣ್ಯಕ್ಕೆ ಸರಿಸಮಾನಂತಹ ಪುರಾಣದಲ್ಲಿ ಉಲ್ಲೇಖನೆ ಇರತಕ್ಕಂಥದ್ದು. ಹಂಗಾಗಿ ಇದನ್ನು ದಕ್ಷಿಣ ಪ್ರಯಾಗ ಅಂತಲೂ ಕರೀತಾರೆ. ಯಾವುದನ್ನ, ಈ ನಂಜುಂಡೇಶ್ವರ ಸ್ವಾಮಿ ದೇವರ ವಿಶೇಷವಾದಂತಹ ಒಂದು ದಿವ್ಯ ಸಾನ್ನಿಧ್ಯ ಇರತಕ್ಕಂತಹ ಒಂದು ಕ್ಷೇತ್ರವನ್ನು. ಹಾಗಾಗಿ ಯಾಕೆ ಇದಕ್ಕೆ ದಕ್ಷಿಣ ಪ್ರಯಾಗ ಅಂತ ಬಂತು ಅಂದರೆ, ಬಿಕಾಸ್ ಆಫ್ ದಿ ಕಪಿಲೆ. ಈ ಕಪಿಲಾ ನದಿ ಏನಿದೆ, ಈ ಕಪಿಲೆ ಗಂಗೆಗೆ ಸರಿಸಮಾನ ಅನ್ನುವಂತಹ ಒಂದು ಉಲ್ಲೇಖನೆ. ಅದಕ್ಕಾಗಿ ಪ್ರಯಾಗದಲ್ಲಿರ್ತಕ್ಕಂತಹ ಗಂಗೆಗೆ ಈ ಕಪಿಲೆ ಸರಿಸಮನಾಗಿ ಫಲ ಕೊಡ್ತಕ್ಕಂಥದ್ದು. ಭಕ್ತರ ಒಂದು ಪಾಪ ವಿಮೋಚನೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ನಂಜುಂಡೇಶ್ವರನ ಒಂದು ಸಮೇತವಾಗಿ ನಂಜುಂಡೇಶ್ವರ ಏನು ಅಭಯ ಕೊಡ್ತಾನೆ ಅದಕ್ಕೆ ಸರಿಸಮನಾದಂತಹ ಅಭಯವನ್ನು ಕೊಡ್ತಕ್ಕಂತಹ ಕಪಿಲೆ, ಈ ಕಪಿಲ ಒಂದು ನದಿ ಏನಿದೆ, ಆ ಕಪಿಲೆಯ ಆ ಒಂದು ನದಿಯಲ್ಲಿ ಸ್ನಾನ ಮಾಡಿಕೊಂಡು ಸ್ವಾಮಿ ದರ್ಶನ ಯಾರು ಮಾಡ್ತಾರೆ ಸೋಮವಾರದ ದಿವಸ, ಎಸ್ಪೆಷಲಿ ಕೃತ್ತಿಕಾ ನಕ್ಷತ್ರ ಬರ್ತಕ್ಕಂತಹ ಒಂದು ಸಂದರ್ಭ, 100% ಅವರ ಯಾವುದೇ ಒಂದು ವಿಧವಾದಂತಹ ಪಾಪ ಕರ್ಮಗಳು ಕ್ರಮೇಣವಾಗಿ ಖಂಡಿತವಾಗ್ಲೂ ಅದು ಶಮನವಾಗುತ್ತೆ. ಜೊತೆಗೆ ಭಗವಂತನಲ್ಲಿ ತಾವು ಸಂಕಲ್ಪ ಮಾಡ್ಕೋಬೇಕು. ಪುನಃ ಮಾಡಿದ ತಪ್ಪನೆ ಮಾಡ್ತೀನಪ್ಪ ಅಂದರೆ ಭಗವಂತ ಕ್ಷಮಿಸಲ್ಲ. ನೋಡಪ್ಪ, ಏನೋ ಆಗೋಗಿದೆ, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ನನಗೆ ಪ್ರಾಯಶ್ಚಿತ್ತವಾಗಿ ನನಗೆ ಪಾಪ ವಿಮೋಚನೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ನೀನು ಅಭಯ ಕೊಡು, ಆಶೀರ್ವಾದ ಮಾಡಪ್ಪ ಅಂತ ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಕೃತ್ತಿಕಾ ನಕ್ಷತ್ರದವ್ರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ಷೇತ್ರ ಅಂತಂದರೆ ಮೊದಲನೇದು ಈ ನಂಜುಂಡೇಶ್ವರನ ಒಂದು ದಿವ್ಯ ಸಾನ್ನಿಧ್ಯ. ಮತ್ತೊಂದು ಆಗಲೇ ನಾನು ತಿಳಿಸಿದ ಹಾಗೆ ಏನು ಬೆಂಗಳೂರಿನ ಒಂದು ಹಳೆಯ ದೊಂಬಲೂರಿನಲ್ಲಿ ಕೃಷ್ಣಾರೆಡ್ಡಿ ಕಾಲೋನಿಯಲ್ಲಿ ಇರ್ತಕ್ಕಂತಹ ಒಂದು ಭಾಳ ಒಂದು ಪ್ರಾಚೀನ ಕಾಲದ ದೇವಸ್ಥಾನ, ಅದು ಸೂರ್ಯನಾರಾಯಣ ಸ್ವಾಮಿ ದೇವರ ದೇವಸ್ಥಾನ. ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಭಾನುವಾರ ಅಥವಾ ಸಪ್ತಮಿಯ ಒಂದು ಸಂದರ್ಭದಲ್ಲಿ ಹೋಗಿದ್ದು ಬನ್ನಿ. ನಂಜನಗೂಡು ನಂಜುಂಡೇಶ್ವರನಿಗೆ ಯಾವ ಬೇಕಾದರೂ ಹೋಗ್ಬೋದು. ಅದರಲ್ಲೂ ವಿಶೇಷವಾಗಿ ಸೋಮವಾರ ಕೃತ್ತಿಕಾ ನಕ್ಷತ್ರ ಬಂದಂಥ ಸಂದರ್ಭದಲ್ಲಿ ಹೋಗಿದ್ದು ಬನ್ನಿ. ನಿಮ್ಮ ಬಹುಕಾಲದ ಅಪೇಕ್ಷೆ ಖಂಡಿತ
ಭಗವಂತನ ಒಂದು ವರಪ್ರಸಾದದಿಂದ, ಅವನ ವರಪ್ರದವಾದಂತಹ ಆಶೀರ್ವಾದದಿಂದ ಖಂಡಿತವಾಗ್ಲೂ ಈಡೇರುತ್ತೆ. ಕೃತಿಕಾ ನಕ್ಷತ್ರದವರು ಮರಿದೆ ಈ ದಿವ್ಯ ಕ್ಷೇತ್ರಕ್ಕೆ ಹೋಗಿದ್ದು ಬನ್ನಿ, ನಿಮ್ಮ ಜನ್ಮ ಸಾರ್ಥಕ ಮಾಡ್ಕೊಳ್ಳಿ.